ನಿನ್ನ ರಾಜದಂಡವು ನ್ಯಾಯಸ್ಥಾಪಕವಾದದ್ದೇ. ನ್ಯಾಯಸ್ಥಾಪಕವಾದದ್ದು. ಅನ್ಯಾಯಕ್ಕೆ ಅದ್ರ ಜೊತೆ ನಿಲ್ಲಲ್ಲ, ಅನ್ಯಾಯಗಾರನ ಜೊತೆ ನಿಲ್ಲಲ್ಲ, ಮೋಸ ಮಾಡುವವನ ಜೊತೆ ನಿಲ್ಲಲ್ಲ, ವಂಚನೆ ಮಾಡುವವನ ಜೊತೆ ನಿಲ್ಲಲ್ಲ. ಕೆಲವರು ಸೋತ್ರ ಹೋಗ್ಬಿಡ್ತಲ್ಲ, ಸುಳ್ಳು ಹೇಳವನ ಜೊತೆ ನಿಲ್ಲಲ್ಲ. ನಿನ್ನ ರಾಜದಂಡವು ನ್ಯಾಯಸ್ಥಾಪಕವಾದದ್ದೇ. ನೀನು ಧರ್ಮವನ್ನ ಪ್ರೀತಿಸ್ತಿ, ಅಧರ್ಮವನ್ನ ದ್ವೇಷಿಸ್ತಿ. ಆದದ್ದರಿಂದ ದೇವರು ನಿನ್ನ ದೇವರೇ ನಿನ್ನನ್ನು ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ಅಭಿಷೇಕಿಸಿದ್ದಾನೆ. Come on somebody! ನಿನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ ಪರಮಾನಂದ ತೈಲದಿಂದ ನನಗೆ ಪದ ಬಹಳ ಇಷ್ಟ. ಬರೇ ಆನಂದ ತೈಲ ಅಲ್ಲ, ಪರಮಾನಂದ ತೈಲ. ಆಮೇಲೆ ದುಃಖ ಹೋಯ್ತು, ದುಷ್ಟನ ಆಳ್ವಿಕೆ ಮುಗೀತು, ರಾಜನ ಅಧಿಕಾರ ತಗೊಂಡನು. ಆಮೇಲೆ ಈ ದಂಡ ಭೂಮಿಯಿಂದ ಬಂದಿದ್ದಲ್ಲ, ಈ ದಂಡ ಪರಲೋಕದಿಂದ ಬಂದ ದಂಡ. ಆಮೇಲೆ ಅದಕ್ಕೆ ಯೇಸು ಸ್ವಾಮಿ ಹೇಳಿದನು, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಹಾಗೆ ಭೂಲೋಕದಲ್ಲೂ ನೆರವೇರಲಿ. ಕಮಾನ. ಆಮೇಲೆ ನಿನ್ನನ್ನು ಪಕ್ಕದಲ್ಲಿ ಕೈ ಕಟ್ಬಿಟ್ಟು ಸರಿಯಾಗಿ ನೋಡ್ಕೊಂಬಿಡ್ರಿ, ನನ್ನನ್ನು ಸರಿಯಾಗಿ ನೋಡ್ಕೊಂಬಿಡ್ರಿ. ನನ್ನನ್ನು ನನ್ನ ಜೊತೆಗಾರರಿಗಿಂತ ಉನ್ನತ ಸ್ಥಾನಕ್ಕೆ ಏರಿಸಿ, ಯಾರ್ಯಾರು ಇಳಿದಿದ್ರು, ಯಾರ್ಯಾರು ಡೌನ್ ಆಗಿದ್ರು, ಯಾರ್ಯಾರನ್ನ ಸಪ್ರೆಸ್ ಮಾಡಿದನೋ, ಯಾರ್ಯಾರನ್ನ ಅದುಮಿಟ್ಟಿದನೋ ಅವರನ್ನ ಈ ವರ್ಷ ತಂದೆಯಾದ ದೇವರ ಆಡಳಿತದಲ್ಲಿ ಅವನ ಮೇಲಕ್ಕೆ ಉನ್ನತ ಸ್ಥಾನಕ್ಕೆ ಏರಿಸ್ತಾನೆ. ಈ ಏರಿದ ಮೇಲೆ ನೀನು ಇಳಿದೇ ಇರಬೇಕು ಅಂದರೆ ನಿನಗೆ ಅಲ್ಲೊಂದು ಅಭಿಷೇಕ ಇರಬೇಕು. ಅದಕ್ಕೆ ದೇವರು ಪರಮ ಆನಂದ ತೈಲದಿಂದ ನೀನು ಇಳಿಬೇಕಂದ್ರೆ ಇಳಿಯೋಕ್ಕಾಗಲ್ಲ. ಕಾರಣ ಆ ಪರಮಾನಂದದಲ್ಲಿ ಆ ತೈಲದ ಅಭಿಷೇಕ ದೇವರು ಅದರಿಂದ ನಿನ್ನನ್ನು ಅಭಿಷೇಕ ಮಾಡ್ತಾನೆ. ಲೆಟ್ ಮೀ ಎಕ್ಸ್ಪ್ಲೈನ್. 110ನೇ ಕೀರ್ತನೆ, Psalms 110, 110ನೇ ಕೀರ್ತನೆ, Psalms 110 verse 2. ಯೆಹೋವನು ನಿನ್ನ ರಾಜದಂಡದ ಆಳಿಕೆಯನ್ನು ಚೀಯೋನಿನವರೆಗೂ ಹಬ್ಬಿಸುವನು. ನಿಮಗೆ ಅರ್ಥ ಆಗಲಿಲ್ಲ ಅಲ್ಲ? 2026ರಲ್ಲಿ ಈಗ ಇರೋದು ಮಾತ್ರ ಅಲ್ಲ, ವಿಕ್ಟ್ರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆ ಎಲ್ಲೆಲ್ಲಿ ರೀಚ್ ಆಗಿಲ್ವೋ ಅಲ್ಲೆಲ್ಲ ರೀಚ್ ಔಟ್ ಆಗ್ತೀವಿ, ಸಭೆ ಸ್ಥಾಪನೆ ಮಾಡ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆ ಸ್ಥಾಪನೆ ಮಾಡ್ತೇವೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ಬೆಂಗಳೂರಲ್ಲೇ ಗೂಟ ಹೊಡ್ಕೊಂಡಿರಲ್ಲ ನಾವು.
ಸೋತ್ರ ಸೋತ್ರ ಸೋತ್ರ. ಬ್ಯಾಂಗ್ಳೂರಲ್ಲೇ ಊಟ ಹೊಡ್ಕೊಂಡಿರಲ್ಲ, ಚಿಯೋನಿನ ಹೊರಗು, ಬ್ಯಾಂಗ್ಳೂರಿಂದ ಹೊರಗು. ಸೋತ್ರ. ಡಿಕ್ಲೇರ್. ನಿಮ್ಮ ನಿಮ್ಮ ಜಿಲ್ಲೆಗಳ ಹೆಸರು ಹೇಳ್ರಿ. ಗುಲ್ಬರ್ಗ, ದಾವಣಗೆರೆ, ಮೈಸೂರು, ರಾಮನಗರ, ತುಮಕೂರು. ಆಗ್ತಾ ಇದೀವಿ. ಆಮೇ ಸೋತ್ರ. ನ್ಯಾಷನಲ್, ಇಂಟರ್ನ್ಯಾಷನಲ್. ಎಷ್ಟು ಜನ ಹೇಳ್ತೀರ? ಚಿಯೋನಿನ ಹೊರಗು ನಾವು ಅಪ್ತೀವಿ. ಈ ಹಬ್ಬ ಹಾಕಾದ್ರೆ ದೇವ್ರು ಇನ್ನೊಂದು ಕೆಲಸ ಮಾಡ್ತಾನೆ. ನಿನ್ನ ವೈರಿಗಳ ಮಧ್ಯದಲ್ಲಿ ದೊರೆತನ ಮಾಡು. ನಿನ್ನ ವೈರಿಗಳ ಮಧ್ಯದಲ್ಲಿ ಸೋತ್ರ. ಇವ್ರ ಕೋಲು ಮುರಿದಿದೆ, ಆದರೆ ಅವ್ರನ್ನ ಓಡಿಸಿಲ್ಲ. ಅಲ್ಲಿ ಕೋಲು ಅಧಿಕಾರವನ್ನು ತೋರಿಸುತ್ತೆ. ಆವಿದೆ, ಅಲ್ಲೆಲ್ಲ ಕಿತ್ಬಿಟ್ಟಿದ್ದೀವಿ. ಆಮೇಲೆ ಶತ್ರು ಇದ್ದಾನೆ, ಆದರೆ ಅವನ ದವಡೆ ಎಲುಬು ಮುರಿದ್ಬಿಟ್ಟಿದ್ದೀವಿ. ಇದೀಗ ತಾನೇ ಬಂದ ಸುದ್ದಿ, 2026 ಬ್ರೇಕಿಂಗ್ ನ್ಯೂಸ್. ಪಾತಾಳದಿಂದ ಒಂದು ಸುದ್ದಿ ಹರಡುತ್ತಾ ಇದೆ. ಈ ವಾರ್ತೆ ಕೇಳಿದಂತ ಲೂಸಿಫರ್ ಮತ್ತು ಅವನ ಸೈನ್ಯಕ್ಕೆ ಭಯಂಕರವಾದ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ. ಸೋತ್ರ. ಲೂಸಿಫರ್ ಏಜೆಂಟ್ಗಳೆಲ್ಲ ದುರ್ಗುಟ್ಟು ನೋಡಿದ್ರು. ಅದರ ದೇವರ ಮಕ್ಕಳು ಆನಂದ ತೈಲದಿಂದ ಸ್ತೋತ್ರ ಹೇಳಿದ್ರು, ಪರಮಾನಂದ ತೈಲದಿಂದ ಸ್ತೋತ್ರ ಹೇಳಿದ್ರು. ಆಮೇಲೆ ಲಿಸನ್ ಟು ಮೀ. ದೇವರು ತನ್ನ ಆಳ್ವಿಕೆಯಲ್ಲಿ ನಿನ್ನನ್ನು ಎಕ್ಸ್ಪ್ಯಾನ್ಷನ್ ಮಾಡ್ತಾನೆ. ನಿನ್ನ ಪ್ರಾಂತ್ಯ ವಿಸ್ತಾರ ಆಗುತ್ತೆ ಅಂತ. ಮಧ್ಯಪ್ರದೇಶ ಮಾತ್ರ ಅಲ್ಲ, ಆರ್ಥಿಕವಾಗಿ, ಆತ್ಮಿಕವಾಗಿ, ಬಿಸ್ನೆಸ್ಗಳು, ನಂಬರ್ಗಳು ಈಗಿರೋದಕ್ಕಿಂತ 1000 ಪಟ್ಟು ಎಕ್ಸ್ಪ್ಯಾನ್ಷನ್ ಆಗುತ್ತೆ. ನಾನು ಚತುರ್ದಿಕ್ಕಲ್ಲ ಹೇಳ್ತಾ ಇರೋದು, ಅಷ್ಟ ದಿಕ್ಕುಗಳಿಗೂ ನಾನು ಹೇಳ್ತಾ ಇದ್ದೀನಿ. ಅಷ್ಟ ದಿಕ್ಕುಗಳಲ್ಲಿ ನಾವು ಹಬ್ಬುತ್ತೇವೆ. ಆಮೇಲೆ ನಾವು ಹಬ್ಬುವಾಗ ಶತ್ರುಗಳು, ನಮ್ಮ ವೈರಿಗಳು, ಕುತಂತ್ರ ಮಾಡಿದವರು, ಸ್ತೋತ್ರ ಹೇಳಲಿಲ್ಲ ನೋಡ್ರಿ, ಸ್ತೋತ್ರ, ಕುತಂತ್ರ ಮಾಡಿದವರು, ನೀವು ಒಳ್ಳೇದು ಮಾಡಿ ನಿಮಗೆ ದ್ರೋಹ ಮಾಡೋರು, ಅವರುಗಳ ಮಧ್ಯದಲ್ಲಿ ನೀನು ದೊರೆತನ ಮಾಡ್ತೀಯ. ಸೋತ್ರ ನೀನು ದೊರೆತನ ಮಾಡ್ತೀಯ. ಅವರು ಮಿಕ್ಕ ನೋಡ್ತಾ ಇರ್ತಾರೆ. ಸೋತ್ರ. ಅದೇ ಮಾಡೋಕ್ಕಾಗೋದು. ಕಾರಣ ನೋ ಅಥಾರಿಟಿ, ಅಧಿಕಾರ ಇಲ್ಲ. ಆಮೇಲೆ ಲೆಟ್ ಮಿ ಗೋ. ಮುಂದಕ್ಕೆ ಹೋಗ್ತೀನಿ. ನನಗೆ ಆ ಒಂದು ವಾಕ್ಯದಲ್ಲಿ ನಿಲ್ಲಬೇಕು ಅನಿಸ್ತಾ ಇದೆ. ರೂಲ್ ಇನ್ ದ ಮಿಡ್ಸ್ ಆಫ್ ಯುವರ್ ಎನಿಮೀಸ್. ದೇವರು ನಿನ್ನನ್ನು ನಿನ್ನ ವೈರಿಗಳ ಮಧ್ಯದಲ್ಲಿ. ಸ್ತೋತ್ರ. 2025 ನಿನಗೆ ತುಂಬ ವೈರಿಗಳಿದ್ರಲ್ಲ, ತುಂಬ ಜನ ಗೋಳಿಕೊಂಡ್ರಲ್ಲ, ತುಂಬ ಜನ ಕಣ್ಣು ನೀರು ಕುಡಿಸಿದ್ರಲ್ಲ, ತುಂಬ ನಷ್ಟ ಆಯ್ತಲ್ಲ, ತುಂಬ ವೇದನೆ ಅನುಭವಿಸಿದೆ ಅಲ್ಲ. ಆದರೆ 2026 ಅದು ನಿನ್ನ ವರ್ಷ, ಅದು ಶುಭದ ವರ್ಷ.
ನಿನ್ನ ವೈರಿಗಳ ಮಧ್ಯದಲ್ಲಿ, ನಿನ್ನ ವೈರಿಗಳ ಮಧ್ಯದಲ್ಲಿ ನೀನ್ ದೊರೆತನ ಮಾಡ್ತೀಯ. You will rule. Come on, somebody declare, I will rule. ಆಮೇಲೆ ನನಗೆ ಗೊತ್ತಿಲ್ಲ, ಇದನ್ನು ಹೇಳುವಾಗ ಕೀರ್ತನೆ 23:5 ನೆನಪು ಬರುತ್ತೆ. ಕೀರ್ತನೆ 23:5, Psalms 23:5. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು, ಯಾರಿಗೆಲ್ಲ ಬೇಕು ಔತಣ? ಸೈತಾನನ ಕೋಟೆಯಲ್ಲಿ ದುಃಖದ ವಾತಾವರಣ, ಸೂತಕದ ವಾತಾವರಣ. ಆದರೆ ದೇವ ಜನರ ಮಧ್ಯದಲ್ಲಿ ಪರಮಾನಂದ ತೈಲದ ಆನಂದ. Come on somebody. ಪಾಸ್ಟ್ರೆ, ನಮ್ಮ ವೈರಿಗಳು ಬೇಡ ಪಾಸ್ಟ್ರೆ. ಅಯ್ಯೋ ಸಾಕಪ್ಪ ಸಾಕು, ವೈರಿಗಳು ಬೇಡ ಪಾಸ್ಟ್ರೆ. ನಿನಗೆ ಔತಣನೂ ಇಲ್ಲ, ಹೋಗು. ವೈರಿ ಇದ್ರ ಅವ್ರ ಎದುರಿನಲ್ಲಿ ಯಾರು ನಿನ್ನ ನಾಶನವನ್ನು ನೋಡಿದ್ರು ಅವರ ಎದುರಿನಲ್ಲಿ ದೇವರು ನಿನಗೆ ಬಿರಿಯಾನಿ ಪಾರ್ಟಿ ಇಡ್ತಾ ಇದ್ದಾನೆ. ಸೋತ್ರ ಸೋತ್ರ ಸೋತ್ರ. ವೈರಿಗಳ ಎದುರಿನಲ್ಲಿ ಅವನು ನಿನಗೋಸ್ಕರ ಔತಣವನ್ನು ಸಿದ್ಧಪಡಿಸ್ತಾನೆ. ನನ್ನ ತಲೆಗೆ ನನ್ನ ಪಾತ್ರೆಯು ತುಂಬಿ. ದಟ್ ಮೀನ್ಸ್ ದ ಬ್ಲೆಸ್ಸಿಂಗ್ ಸ್ಟಾರ್ಟ್ಸ್ ಮೀನ್ಸ್ ಇಟ್ ವೋಂಟ್ ಸ್ಟಾಗ್ನೇಟ್, ಇಟ್ ವಿಲ್ ಓವರ್ಫ್ಲೋ. ನಾನು ಮತ್ತೊಮ್ಮೆ ಹೇಳ್ತೀನಿ, ಆಶೀರ್ವಾದ ಆರಂಭ ಆದರೆ ಕಮಾನ್, ನಾನು ಅದರ ಕುರಿತು ಮಾತನಾಡೋದಂದರೆ, ಈಗ ಆರಂಭ ಹಾಕಿದ್ದೀನಿ ಅಷ್ಟೇ. ಆಮೇಲೆ ದೇವರಾತ್ಮ ನನಗೆ ಹೇಳಿದನ, ದೇವರು ನಿನ್ನ ಪಾನ ಪಾತ್ರೆಯನ್ನು ತುಂಬಿ ಹೊರಸೂಸುವಂತೆ ಮಾಡ್ತಾನೆ. ಅಂದರೆ ನೀನು ಬೇಡ ಅಂದ್ರೂ ಓವರ್ಫ್ಲೋ, ನೀನು ಸುಮ್ಮನೆ ಇದ್ರೂ ಹುಡ್ಕೊಂಬರುತ್ತೆ ಬ್ಲೆಸ್ಸಿಂಗ್. ಸೋತ್ರ 2025 ತುಂಬ ಕಷ್ಟ ಬಿದ್ದೆ ಅಲ್ಲ, ಆದರೆ 26ರಲ್ಲಿ ನೀನು ಸುಮ್ಮನೆ ನಿಂತ್ಕೊಳ್ಳೋ, ಸುಮ್ಮನೆ ಎಂಜಾಯ್ ಮಾಡು, ನಿನ್ನೇ ಹುಡ್ಕೊಂಬರುತ್ತೆ ಆಶೀರ್ವಾದ. ಸೋತ್ರ ನೀನು ಆ ಪೋಸ್ಟ್ ಬೇಡ ಅಂದ್ರು ನಿನ್ನೇ ಹುಡ್ಕೊಂಬರುತ್ತೆ. ಇಲ್ಲ ಇಲ್ಲ, ನೀನೇ ತಗೊಬೇಕು. ಯು ಆರ್ ದ ರೈಟ್ ಪರ್ಸನ್, ಯು ಹ್ಯಾವ್ ಟು ಟೇಕ್ ಇಟ್. ಓವರ್ಫ್ಲೋ, ಓವರ್ಫ್ಲೋ, ಗಟ್ಟಿಯಾಗಿ ಹೇಳ್ರಿ, ಓವರ್ಫ್ಲೋ. ತುಂಬಿ ಹೊರ ಸೂಸೋದು. ಏಯ್, ನಿಮಗೆ ಅರ್ಥ ಆಗ್ತಾ ಇದೆಯಾ? ಒಂದು ಆಳ್ವಿಕೆ ನಾಶ ಆಯಿತು, ಇನ್ನೊಂದು ಆಳ್ವಿಕೆ ಚಾರ್ಜ್ ತಗೊಂಡಾಯ್ತು. ಒಂದು ಆಳ್ವಿಕೆ ನಿನಗೆ ಬ್ಲಾಕ್ ಮಾಡ್ತು, ಈ ಆಳ್ವಿಕೆ ನಿನಗೆ ರಿಲೀಸ್ ಮಾಡ್ತು. ಒಂದು ಆಳ್ವಿಕೆ ನಿನ್ನನ್ನು ಹಿಂಸೆ ಕೊಡ್ತು, ಒಡೆಯಿತು, ಬಾಧಿಸಿತ್ತು, ಉಸಿರಾಡೋಕ್ಕೂ ಟೈಮ್ ಕೊಡಲಿಲ್ಲ. ಆದರೆ ದೇವರು ಅದನ್ನು ಮುರಿದು, ಆ ಕೋಲನ್ನು ಮುರಿದು ಇನ್ನೊಂದು ಆಳ್ವಿಕೆಯನ್ನು ಕೊಟ್ಟನ. ನಿಂದೆಗೆ ಬದಲಾಗಿ ದುಪ್ಪಟ್ಟಾದ ಮಾನ, ನಷ್ಟಕ್ಕೆ ಬದಲಾಗಿ 7ರಷ್ಟು ಪುನಃಸ್ಥಾಪನೆ. You will see overflowing blessing.
ನಿಮಗೆ ಬೇಡ ಅಂದರೆ ನಾನು ತಗೊಳ್ತೀನಿ. ಸ್ತೋತ್ರ. ನಾನು ರೆಡಿಯಾಗಿ ಬಂದ್ಬಿಟ್ಟಿದ್ದೀನಿ. ಸ್ತೋತ್ರ. ನಿಮಗೆ ಬೇಡ ಅಂದರೆ ಇಮ್ಮಿಡಿಯೇಟಾಗಿ ಹಾಕ್ಕೊಂಡು ಬಟನ್ ಹಾಕೊಂಡ್ಬಿಡ್ತೀನಿ. ಸ್ತೋತ್ರ. ನಿಮಗುಳ್ಳದು ಬೇಕಾದವ್ರು ತಗೊಳ್ರಿ, ಬೇಡ ಅಂದರೆ ನಾನು ತೊಗೊಂಡೋಗ್ತೀನಿ. ಸೂಟ್ ದೊಡ್ಡದಾಗಿದೆ. ಆಮೇ ಈಗ ಲೆಟ್ ಮಿ ಎಕ್ಸ್ಪ್ಲೈನ್. ಈ ದಂಡ ಯಾರ ಕೈಯಲ್ಲಿದೆ? ಈ ದಂಡ ಪರಲೋಕದಿಂದ ಇಳಿದು ಬಂತು, ಆಳ್ವಿಕೆ. ಈ ದಂಡ ಯಾರ ಕೈಯಲ್ಲಿದೆ? ಇದು ಕೇಳೋಕ್ಕೆ ನಿಮಗೆ ಆಸಕ್ತಿ ಇದೆಯಾ? ನೀವು ಎಷ್ಟು ಜನ ಸ್ತೋತ್ರ ಹೇಳ್ತಿರೋ ಇದಕ್ಕೆ? ಈ ದಂಡ ಇಬ್ರಿಯರಿಗೆ ಬರೆದ ಪತ್ರಿಕೆ 1:8 ಹುಡುಕ್ರಿ. ಇಬ್ರು ಚಾಪ್ಟರ್ 1:8. ಮಗನ ವಿಷಯದಲ್ಲಿ ಆದರೋ ದೇವರೇ, ನಿನ್ನ ಸಿಂಹಾಸನವು ಯುಗ ಯುಗಾಂತರಗಳಲ್ಲಿ ಇರುವುದು, ನ್ಯಾಯ ದಂಡವೇ ನಿನ್ನ ರಾಜದಂಡವಾಗಿದೆ. ಯಾರ ಕುರಿತಾದ ವಿಷಯ ಇದು? ಮಗನ ಕುರಿತಾದ ವಿಷಯ. ಮಗ ಅಂದರೆ ಯಾರು? ಯೇಸು ಸ್ವಾಮಿ. ಈ ದಂಡ ಯೇಸು ಸ್ವಾಮಿ ಕೈಯಲ್ಲಿದೆ. ಯೇಸು ಸ್ವಾಮಿ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾರೆ, ರೆವಲೇಷನ್. ಪ್ರಕಟಣೆ ಅನ್ನೋದು ಅಪೊಸ್ತಲನಾದ ಯೋಹಾನನ ಪ್ರಕಟಣೆ ಅಲ್ಲ, ಯೇಸು ಕ್ರಿಸ್ತನ ಪ್ರಕಟಣೆ. ಅದರ 2ನೇ ಅಧ್ಯಾಯ, ಚಾಪ್ಟರ್ 2 verse 26 and 27. 26 and 27. ಯಾವನು ಜಯಶಾಲಿ ಆಗಿದ್ದು ನನಗೆ ಮೆಚ್ಚುಗೆಯಾದ ಕೃತ್ಯಗಳನ್ನು ಕಡೆಯವರೆಗೂ ನಡೆಸ್ತಾನೋ ಅವನಿಗೆ ನಾನು ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಅವನು ಕಬ್ಬಿಣದ ಕೋಲಿನಿಂದ ಅವರನ್ನು ಆಳುವನು. ಮಣ್ಣಿನ ಮಡಿಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗೋದು. ಕಬ್ಬಿಣದ ಕೋಲು. ಈ ದಂಡ ಮರದ್ದು. ಈ ದಂಡ ನಾನು ಅದಕ್ಕೆ ಇಬ್ರಿಯ ಭಾಷೆಯಲ್ಲಿ ಹೇಳಿದೆ ಶೆಬಾಟ್. ಶೆಬಾಟ್ ಅಂದರೆ ರಾಡ್. ಇದು ಈ ಕೋಲು, ಈ ದಂಡ ಇದು ಮರದ್ದು. ಆದರೆ ಪ್ರಕಟಣೆ ಪುಸ್ತಕದಲ್ಲಿ ಹೇಳೋದು ಕಬ್ಬಿಣದ ಕೋಲು, ದಂಡ. ಇದರಿಂದ ಶತ್ರುಗೆ ಎಲ್ಲೋ ಅವನ ಶತ್ರು ಹೆಂಗೆ ಗೊತ್ತಾ? ಮಡಿಕೆ, ಮಣ್ಣಿನ ಮಡಿಕೆ, ಇದು ಸುಮ್ಮನೆ ಟಚ್ ಮಾಡಿದ್ರೆ ಹೊಡೆದೋಗ್ಬಿಡುತ್ತೆ. ಅಧಿಕಾರ ಯಾರ ಕೈಯಲ್ಲಿದೆ? ಈ ಅಧಿಕಾರ ಯಾರ ಕೈಯಲ್ಲಿದೆ? ಯೇಸು ಸ್ವಾಮಿಯ ಕೈಯಲ್ಲಿದೆ. ಹಲ್ಲೆಲೂಯಾ. ಸೈತಾನನ ಕೈಯಲ್ಲ. ಅದು ಹೇಳಿದರೆ ನೀವು ಸಂತೋಷ ಬೀಳ್ತಿದ್ರೇನು? ಯೇಸು ಸ್ವಾಮಿ ಕೈಯಲ್ಲಿ ಎಂದಿದ್ದಕ್ಕೆ ಯಾಕೋ ಬೇಜಾರಾಗೋಯ್ತು. ಯಾರ ಕೈಯಲ್ಲಿದೆ? ಅಲ್ಲೊಂದು ಮಾತು ಹೇಳ್ತಾರೆ, ಯಾವನು ಜಯಶಾಲಿಯಾಗಿದ್ದು ನನ್ನ ಮೆಚ್ಚುಗೆಯ ಕೃತ್ಯಗಳನ್ನು ಕಡೆಯವರೆಗೂ ನಡೆಸ್ತಾನೋ ಅವನಿಗೆ ನನ್ನ ತಂದೆಯಿಂದ ಹೊಂದಿದ ಅಧಿಕಾರದಂತೆ ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಹಾಗಾದರೆ ನಿನಗೂ ನನಗೂ ವಾಗ್ದಾನ ಕೊಡ್ತಾ ಇರೋದು. ದಂಡ ಯೇಸುವಿನ ಕೈಯಲ್ಲಿದೆ. ಇದರ ಪ್ರಬೋಧನೆ ಎಲ್ಲಿ ಗೊತ್ತಾ ಆರಂಭವಾಗಿದ್ದು? ಆದಿಕಾಂಡ ಪುಸ್ತಕದಲ್ಲಿ. ಆದಿಕಾಂಡ ಪುಸ್ತಕ, Genesis. This prophecy was prophesied in the book of Genesis. ಆದಿಕಾಂಡ ಪುಸ್ತಕದಲ್ಲಿ ಪ್ರಬೋಧನೆ ಬಂದಿದ್ದು 49 49 verse 10. 49 verse 10. 49:10. ರಾಜದಂಡ ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪೋದಿಲ್ಲ. ಸೋತ್ರ 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 ಸೋತ್ರ. ರಾಜದಂಡ ಹಿಡಿಯತಕ್ಕವನು ಬರುವ ತನಕ ಆ ದಂಡವು
ಯಹೂದನ ಕೈಯಿಂದ ತಪ್ಪೋದಿಲ್ಲ. ಯಹೂದ ಅಂದರೆ ಸ್ತುತಿ. ಸ್ತುತಿಸುವವನ ಕೈಯಲ್ಲಿ ಈ ದಂಡ ದೇವರು ಕೊಡ್ತಾ ಇದ್ದಾನೆ. ಸ್ತೋತ್ರ 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 ಸ್ತೋತ್ರ. ಹೇಳಿದ್ರೆ ತೂಗಡಿಸೋರ್ಗಲ್ಲ. ಸ್ತೋತ್ರ ಸ್ತೋತ್ರ. ಈ ದಂಡ ಯಾರು ಕೊಡ್ತಾರೆ ಗೊತ್ತಾ? ಪ್ರತಿಕೂಲಗಳ ಮಧ್ಯದಲ್ಲೂ, ಗುಡುಗುಟ್ಟದೆ ಹೋರಾಟಗಳ ಮಧ್ಯದಲ್ಲೂ, ನಿಂದೆಗಳ ಮಧ್ಯದಲ್ಲೂ, ನಷ್ಟಗಳ ಮಧ್ಯದಲ್ಲೂ, ಅವಮಾನಗಳ ಮಧ್ಯದಲ್ಲೂ ನಿನ್ನ ದೇವರನ್ನು ಆರಾಧಿಸಿ ಮಹಿಮೆ ಪಡಿಸ್ತಾ ಇದ್ದ, ಸ್ತುತಿ ಮಾಡುವ ಒಂದು ಗುಂಪಿನ ಕೈಗೆ ಈ ದಂಡ ದೇವರ ಕೊಡಲಿಕ್ಕೆ ಹೋಗ್ತಾನೆ. ಈ ದಂಡ ಯಹೂದನ ಕೈಯಿಂದ ತಪ್ಪೋದಿಲ್ಲ. ಸ್ತೋತ್ರ ಹೇಳೋನ್ ಕೈಯಿಂದ ತಪ್ಪೋದಿಲ್ಲ. ಯಾರೆಲ್ಲ ಏನೆಲ್ಲ ಮಾಡಿದ್ರು ದೇ ಕೆನಾಟ್ ಟಚ್ ಯು. ನಿನ್ನನ್ನು ಮುಟ್ಟಕ್ಕಾಗಲ್ಲ. ಆಮಾನನ ಹೆಂಡತಿ ಒಂದು ಸತಿ ಹೇಳ್ತಾಳೆ, ನೀನು ಯಾರಿಗೆ ವಿರುದ್ಧವಾಗಿ ನೇಣಗಂಬ ರೆಡಿ ಮಾಡ್ದೋ ಅವನೊಬ್ಬ ಯಹೂದನಾದರೆ ನೀನು ಅವನನ್ನು ಜಯಿಸಕ್ಕಾಗಲ್ಲ. ಸ್ತೋತ್ರ ಹೇಳುವವನು, ಆರಾಧನೆ ಮಾಡುವವನು, ಪ್ರಾರ್ಥನೆ ಮಾಡುವವನು, ದೈವ ಜನ, ಯಹೂದ ಕುಲ, ಆ ಕುಲ ಶಬ್ದ ತೆಗೆದು ರಾಜಾದಿರಾಜನಿಗೆ ಮಹಿಮೆ ಕೊಡಲೇ. ಹಾಗಾದ್ರೆ ಅವ್ರ ಕೈಗಲ್ಲ ಇದು. ಸಾರಿ ಬ್ರದರ್, ನೀವು ನಿದ್ದೆ ಮಾಡಿ. ಯಾರು ನಿದ್ದೆ ಮಾಡಿದ್ರಲ್ಲ ಸಿಸ್ಟರ್, ನಿದ್ದೆ ಮಾಡಿ. ನಿಮಗೂ ದಂಡಕ್ಕೂ ಕನೆಕ್ಷನೇ ಇಲ್ಲ. ಆದರೆ ಇಲ್ಲೂ ಕೆಲವರು ಇದ್ದಾರೆ. ಎಷ್ಟೇ ಹೋರಾಟ ಬಂದರು, ಎಷ್ಟೇ ನಿಂದೆಗಳು ಬಂದರು, ಎಷ್ಟೇ ರೋಗ ಬಂದರು, ಸಾಲ ಬಂದರು, ಅಲ್ಲೆಲ್ಲೂಯ್ಯ ಸ್ತುತಿ ಮಾಡಿರಿ, ನನ್ನ ಯೇಸುವಿಗೆ ಸ್ತೋತ್ರ ಮಾಡಿರಿ, ಅಲ್ಲೆಲ್ಲೂಯ್ಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ, 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 ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಆಮೆನ್. ಆ ಸ್ತೋತ್ರ ಹೇಳ್ತಾರೆ ನೋಡ್ರಿ. ಕೆಲವರೆಲ್ಲ ಅರಾಲ್ಡೆಟ್ ತರ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ, ಎದ್ದಳಕ್ಕೂ ಆಗ್ತಾ ಇಲ್ಲ ಅವ್ರಿಗೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಅಲ್ಲಿ ನೋಡಿ, ಅಲ್ಲಿ 90 ವಯಸ್ಸು ಅಜ್ಜಿ ಡ್ಯಾನ್ಸ್ ಆಡ್ತಾ ಇದ್ದಾರೆ. ಸ್ತುತಿಸಿ ಜಪಿಸಿ ಜಯ ಹೊಂದುವೆ, ಸ್ತುತಿಸಿ ಜಪಿಸಿ ಜಯ ಹೊಂದುವೆ, ಸ್ತುತಿಸಿ ಜಪಿಸಿ ಜಯ, ನಾನು ಸ್ತುತಿಸಿ ಜಪಿಸಿ ಜಯ ಹೊಂದುವೆ. ಸ್ತುತಿ ಎಂದರು ಜಯ ತಾನೆ, ಜಪ ಎಂದರು ಜಯ ತಾನೆ, ಸ್ತುತಿ ಎಂದರು ಜಪ ತಾನೆ. ತುತ್ತೂರಿ ಬಾಯಲಿ ಖಡ್ಗವು ಕೈಯಲ್ಲಿ, ತುತ್ತೂರಿ ಬಾಯಲಿ ಖಡ್ಗವು ಕೈಯಲ್ಲಿ. ಸ್ತುತಿಸಿ ಜಪಿಸಿ ಜಯ ಹೊಂದುವೆ, ಸ್ತುತಿಸಿ ಜಯ ಹೊಂದುವೆ, ನಾನು ಸ್ತುತಿಸಿ ಜಪಿಸಿ
ಪಕ್ಕದಲ್ಲಿರೋ ಕೈಗೆ ಕೊಟ್ಟು ಮುಖ ನೋಡಿ ಹೇಳ್ರಿ, ನಮ್ಮ ಕೈಯಿಂದ ಈ ದಂಡ ತಪ್ಪಿ ಹೋಗೋದಿಲ್ಲ. ನೀವು ಬೇಕಾದ್ರೆ ಹೇಳ್ಕೊಳ್ರಿ, ನಾನು ಹೇಳ್ತೀನಿ, ನನ್ನ ಕೈಯಿಂದ ಈ ದಂಡ ತಪ್ಪಿ ಹೋಗೋದಿಲ್ಲ. ಆಮೇ ಆಮೇ. ಡಿಗ್ನಿಟಿ ಮೇಂಟೈನ್ ಮಾಡೋರು ಮಾಡಲಿ ಅಲ್ಲೇ. ಬ್ರದರ್, ನಿಮ್ಮ ಪಕ್ಕ ಕೂತ್ಕೊಂಡ್ರೆ ತುಂಬ ಶಬ್ದ ಮಾಡ್ತೀರಾ. ನೀವು ಒಂದೇ ಒಂದು ಮಾತು, ಯೇಸುವಿನ ನಾಮದಲ್ಲಿ ಲಾಸರೇ ಹೊರಗಡೆ ಬಾ. ಕಾರಣ ನಿನಗೆ ಅಧಿಕಾರ ಇದೆ. ಸೂರ್ಯ ಅಹಿಲೋನಿನಲ್ಲೂ, ಚಂದ್ರ ಗಿಬ್ಯೋನಿನಲ್ಲೂ ನಿಲ್ಲು ನಿಲ್ಲು. ಕಾರಣ ಸ್ತುತಿಸುವ ಒಂದು ತಲೆಮಾರು 2026ರಲ್ಲಿ ದೇವರು ಇಲ್ಲಿಂದ ಎಬ್ಬಿಸ್ತಾ ಇದ್ದಾನೆ. ಪ್ರಕೃತಿ ಶಕ್ತಿಗಳ ಮೇಲೆ ಅಧಿಕಾರ. ಕಡಲೆ ಶಾಂತವಾಗು, ಗಾಳಿಯೇ ಶಾಂತವಾಗು. ನಾನ್ ಹೇಳದೆ ಮಳೆಯಾಗಲಿ ಮಂಜಾಗಲಿ ಸುರಿಯೋದಿಲ್ಲ ಎಂದು ಹೇಳುವ ಅಧಿಕಾರ. Yes, in the name of Jesus. ಸ್ತುತಿಸಿ ಜಯ ಹೊಂದು. Hallelujah. ಇಷ್ಟೊತ್ತವರೆಗೆ ಎಷ್ಟನೇ ಪಾಯಿಂಟಲ್ಲಿದ್ದೆ? ಇಷ್ಟೊತ್ತವರೆಗೆ ಎಷ್ಟನೇ ಪಾಯಿಂಟಲ್ಲಿದ್ದೆ? 1ನೇ ಪಾಯಿಂಟಲ್ಲೇ ಇದ್ದೀನಿ. ನಾ ಎಷ್ಟು ಪಾಯಿಂಟ್ಗಳಿದೆ, ಎಷ್ಟು ಪ್ರಬೋಧನೆಗಳಿದೆ, ಈ ವರ್ಷಕ್ಕೆ ಬೇಕಾಗಿರುವಂಥ ಆಲೋಚನೆಗಳು. ಮೈ ಗಾಡ್, ಪ್ರೀತಿಯ ದೇವ ಜನರೇ, ನನ್ನ ಸಮಯ ಮುಗಿತಾ ಇರೋದ್ರಿಂದ ನಾನು ಇಲ್ಲಿ ನಿಲ್ಲಿಸ್ತೀನಿ.